ಸಂವಿಧಾನ ಬದಲಾವಣೆ ಬಗ್ಗೆ ಡಿಸಿಎಂ ಡಿಕೆ ಕೊಟ್ಟಿರುವಂತಹ ಹೇಳಿಕೆ ವಿವಾದವನ್ನ ಸೃಷ್ಟಿಸ್ತಾ ಇರುವಾಗ ಡಿಸಿಎಂ ಡಿಕೆಗೆ ಪಿ ಚಿದಂಬರಂ ಕರೆ ಮಾಡಿದ್ದಾರೆ. ಕರೆ ಮಾಡಿ ಡಿಕೆ ಬಳಿ ಮಾಹಿತಿಯನ್ನ ಪಡೆದಿದ್ದಾರೆ ಪಿ ಚಿದಂಬರಂ. ಚಿದಂಬರಂ ಕರೆ ಮಾಡಿದ್ರ ಬಗ್ಗೆ ಡಿಸಿಎಂ ಡಿಕೆ ಕೂಡ ಮಾತನಾಡಿದ್ದಾರೆ. ಬಿಬಿಎಂಪಿ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಿ ಚಿದಂಬರಂ ಈಗಷ್ಟೇ ಕರೆ ಮಾಡಿ ಮಾತನಾಡಿದ್ರು. ಮುಸ್ಲಿಂ ಮೀಸಲಾತಿ ಬಿಲ್ ಬಗ್ಗೆನೂ ನನ್ನ ಕೇಳಿದ್ದಾರೆ, ಅವರಿಗೆ ನಾನು ಮಾಹಿತಿಯನ್ನ ಕೊಟ್ಟಿದ್ದೀನಿ ಅಂತ ಡಿಕೆ ಹೇಳಿದ್ದಾರೆ. ಸಚಿವರಾದ ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಜಮೀರ್ ಅಹಮದ್ ಖಾನ್ ಇದ್ದಂತ ವೇಳೆ ಡಿಕೆಗೆ ಕರೆ ಬಂದಿದೆ. ಡಿಕೆಶಿಗೆ ಕರೆ ಮಾಡಿ ಮಾಹಿತಿ ಪಡೆದ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನೀವೇನು ಇಲ್ಲೇ ಹತ್ತಿರ ಬರ ವೈನ್ ಸರ್ ಸ್ವಲ್ಪ ಸ್ವಲ್ಪ जो इंटरनल रिजर्वेशन ನೀವೇನು ಇಲ್ಲೇ ಹತ್ತಿರ ಬರ ವೈನ್ ಸರ್ ಸ್ವಲ್ಪ ಸ್ವಲ್ಪ जो इंटरनल रिजर्वेशन ಗಮನಿಸ್ತಾ ಇದ್ದೀರಲ್ಲ ದೃಶ್ಯದಲ್ಲಿ ಸಂವಿಧಾನ ಬದಲಾವಣೆ ಬಗ್ಗೆ ಡಿಸಿಎಂ ಹೇಳಿಕೆ ವಿವಾದವಾಗ್ತಾ ಇದ್ದ ಹಾಗೆ ಅತ್ತ ಪಿ ಚಿದಂಬರಂ ಡಿಸಿಎಂ ಡಿಕೆಗೆ ಕರೆ ಮಾಡಿ ಮಾತನಾಡಿರೋದು, ಆ ಬಗ್ಗೆ ಅವರೇ ಖುದ್ದಾಗಿ ಹೇಳಿಕೊಂಡಿದ್ದಾರೆ. ನೋಡಿ, ಪಾರ್ಲಿಮೆಂಟ್ನಲ್ಲಿ ಸಂವಿಧಾನ ಬದಲಾವಣೆ ಚರ್ಚೆ ಮಾಡ್ತೀವಿ ಅನ್ನೋ ವಿಷಯದ ಬಗ್ಗೆ ಚರ್ಚೆ ಆಗಿರೋದು ಈಗಷ್ಟೇ 2 ನಿಮಿಷ ಆಯಿತು. ಚಿದಂಬರಂ ಫೋನ್ ಮಾಡಿ ವಿವರಣೆ ಕೇಳಿದ್ರು ಅಂತ ಅಲ್ಲಿ ದಿನೇಶ್ ಗುಂಡೂರಾವ್ ಜೊತೆಗೆ ಮಾತನಾಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡೇ ಇಲ್ಲ, ಸ್ಪಷ್ಟನೆ ಕೊಟ್ಟಿದ್ದೀನಿ ಅನ್ನೋದಾಗಿ ಕೂಡ ಹೇಳ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಕೂಡ ಇದ್ದಾರೆ. ದಿನೇಶ್ ಗುಂಡೂರಾವ್, ಜಮೀರ್ ಅಹಮದ್ ಖಾನ್ ಹಾಗೆ ಡಿಕೆ ಶಿವಕುಮಾರ್ ಕುಳಿತು ಮಾತನಾಡ್ತಾ ಇರಬೇಕಾದ್ರೆ ಪಿ ಚಿದಂಬರಂ ಕರೆ ಬಂದಿರೋದು, ಏನು ಕಾನ್ವರ್ಸೇಷನ್ ಆಗಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಅವರು. ನೀವೇನು ಇಲ್ಲೇ ಹತ್ತಿರ ಬರ ವೈನ್ ಸರ್ ಸ್ವಲ್ಪ ಸ್ವಲ್ಪ जो इंटरनल रिजर्वेशन ಇನ್ನು ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಮಾತನಾಡಿ, ಡಿಸಿಎಂ ಡಿಕೆ ಹಾಗೆ ಮಾತನಾಡೋರಲ್ಲ, ತಿದ್ದುಪಡಿ ಅನ್ನೋಕೆ ಹೋಗಿ ಬದಲಾವಣೆ ಅಂದಿರಬೇಕು ಅಂತ ಹೇಳಿದ್ದಾರೆ. ಬನ್ನಿ ಅವ್ರೇನು ಹೇಳಿದ್ದಾರೆ ನೋಡೋಣ. ಪ್ರಶ್ನೆ ಸಂವಿಧಾನಕ್ಕೆ ತಿದ್ದುಪಡಿ ತರಬಹುದೇ ವಿನಃ ಬದಲಾವಣೆ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಅವರೆಲ್ಲೋ ತಿದ್ದುಪಡಿ ಅನ್ನೋ ಬದಲು ಬದಲಾವಣೆ ಅಂತ ಹೇಳಿರಬೇಕೇ ವಿನಃ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಮಾಡಲಿಕ್ಕೆ ಬಿಡೋದೂ ಇಲ್ಲ. ತಿದ್ದುಪಡಿ ತರಲಿಕ್ಕೆ ಏನಾದರೂ ಮಾಡ್ಬೋದು, ತಿದ್ದುಪಡಿನೂ ಬೇಕಾಗಿಲ್ಲ. ಈಗಿರ್ತಕ್ಕಂಥ ಏನು ತೀರ್ಮಾನವನ್ನು ನಾವು ಕರ್ನಾಟಕದಲ್ಲಿ ತೆಗೆದುಕೊಂಡಿದ್ದೀವಿ ಅದಕ್ಕೆ ತಿದ್ದುಪಡಿನೂ ಬೇಕಾಗಿಲ್ಲ, ಬದಲಾವಣೆನೂ ಬೇಕಾಗಿಲ್ಲ. ಇರ್ತಕ್ಕಂಥ ಅನುಚ್ಛೇದಗಳಲ್ಲೇ ನಾವು ಅವರಿಗೆ ಸಂವಿಧಾನಾತ್ಮಕವಾಗಿ ಕೊಟ್ಟಿರ್ತಕ್ಕಂಥದ್ದು ನಿಜ, ಅದು ಕೊಡ್ತೇವೆ. ಇನ್ನು ಡಿಸಿಎಂ ಡಿಕೆಶಿಯ ಸಂವಿಧಾನ ಬದಲಾವಣೆ ಮಾತಿಗೆ ವಿಪಕ್ಷ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬನ್ನಿ ಯಾರ್ಯಾರು ಏನೇನ್ ಮಾತನಾಡಿದ್ದಾರೆ ನೋಡೋಣ. ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ ಇವರ ಬಂಡವಾಳ ಬಯಲಾಗಿದೆ. ಕಾಂಗ್ರೆಸ್ ಪಕ್ಷದ ಬಂಡವಾಳ ಇವತ್ತು ಬಯಲಾಗಿದೆ. ಅಲ್ಪಸಂಖ್ಯಾತನ ಓಲೈಕೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ
ಸಂವಿಧಾನವನ್ನು ಕೂಡ ನಾವು ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಇವರ ಮನಸ್ಥಿತಿ ಏನು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಗೌರವ ಇವರು ಕಾಂಗ್ರೆಸ್ನವರು ಇಟ್ಕೊಂಡಿದ್ದಾರೆ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಸಂವಿಧಾನದಲ್ಲಿ ಉಲ್ಲೇಖ ಆಗಿದೆ, ಧರ್ಮಾಧಾರಿತ ಮೀಸಲಾತಿಯನ್ನು ನೀಡಬಾರ್ದು ಅನ್ನುವ ವಿಚಾರವನ್ನು. ಇಷ್ಟಿದ್ರೂ ಸಹ ಇವತ್ತು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇದೆಯಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನವರು ನೀಡಿದ್ದಾರೆ. ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಆಗಲಿ, ನರೇಂದ್ರ ಮೋದಿಜಿಯವರಾಗಲಿ ಯಾರೂ ಕೂಡ ಇದಕ್ಕೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಅಲ್ಲ. ಇದು ಖಂಡಿತ ಈ ಡಿ ಕೆ ಶಿವಕುಮಾರ್ ಹೇಳಿಕೆ ನಾನು ಖಂಡನೆ ಮಾಡ್ತೇನೆ. ಕಾಂಗ್ರೆಸ್ ಅವರು ಮಾತೆತ್ತದೆ ಸಂವಿಧಾನ ಪುಸ್ತಕ ಇಟ್ಕೊಂಡು ಬರ್ತಿರಲ್ಲ. ನಿಮ್ಮ ಯೋಗ್ಯತೆ ಅಂಬೇಡ್ಕರ್ ಏನು ಹೇಳಿದ್ದಾರೆ ಅದನ್ನ ಹೇಳಿ. ಧರ್ಮಾಧಾರಿತವಾಗಿ ರಿಸರ್ವೇಶನ್ ಅನ್ನ ಕೊಡಬೇಕು ಅಂತ ಸಂವಿಧಾನದಲ್ಲಿ ಅಂಬೇಡ್ಕರ್ ಹೇಳಿದ್ದಾರೆ ಅಂತ ಹೇಳಿ. ನೀವು ಮಾತೆತ್ತರೆ ಅಂಬೇಡ್ಕರ್ ಅನ್ನೋ ಹೇಳುವಂಥವ್ರು, ಇದಕ್ಕೆ ಯಾಕೆ ಅಂಬೇಡ್ಕರ್ ಅವ್ರಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ? ಮರ್ತು ಬಿಡೋಣ, ಅಂಬೇಡ್ಕರ್ನ ಸೋಲ್ಸಿದ್ ನೀವೇ. ಅಂಬೇಡ್ಕರ್ ಸಂವಿಧಾನದ ಕರಡು ರಚನೆಯಲ್ಲಿ ಬರಬಾರದು ಅಂತ ಅವ್ರನ್ನ ಸೋಲ್ಸೋಕೆ ಪ್ರಯತ್ನ ಮಾಡಿದ್ದು ನೀವೇ. ಅವ್ರನ್ನ ಮಂತ್ರಿಮಂಡಲ ರಾಜೀನಾಮೆ ಕೊಡೋ ಅಂತ ವ್ಯವಸ್ಥೆ ಮಾಡಿದ್ದು ನೀವೇ. ಅದು ಬಿಟ್ಬಿಡೋಣ. ಈಗ ಸಂವಿಧಾನ ಹಿಡ್ಕೊಂಡು ಹೊರಟಿದ್ದೀರಲ್ಲ, ಇದಕ್ಕೆ ನೀವು ಉತ್ತರ ಕೊಡಬೇಕಾಗ್ತದೆ. ಮುಸ್ಲಿಮರದ ಸರ್ಕಾರ ಇದು, ಮುಸ್ಲಿಮರ ಪರವಾಗಿನ, ಮುಸ್ಲಿಮರಿಗಾಗಿ ಮುಸ್ಲಿಮರಿಗೋಸ್ಕರ ಇರುವಂಥ ಸರ್ಕಾರ. ಅಂಬೇಡ್ಕರ್ ಅವರ ಆಶಯಕ್ಕೆ ವಿರುದ್ಧವಾಗಿ ಇವತ್ತು ಈ ಸರ್ಕಾರ ಐತಲ್ಲ, ಮುಸ್ಲಿಮರಿಗೆ ರಿಸರ್ವೇಷನ್ ಕೊಡೋಕ್ಕೆ ಹೊಂಟೈತೆ. ಇದು ತಪ್ಪು. ಇದು ಸಂವಿಧಾನದ ವಿರುದ್ಧನೂ ತಪ್ಪು, ಸಂವಿಧಾನದ ಕಾನೂನಾತ್ಮಕವಾಗಿಯೂ ತಪ್ಪು. ಸಂವಿಧಾನದ ಆಶಯ ಏನೈತಿ, ಸ್ಪಿರಿಟ್ ಏನೈತಿ ಅದು